ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಈ ಗ್ರಾಮ ಪಂಚಾಯತಿಯಲ್ಲಿ ಹತ್ತಿರದ ಕೈಗಾರಿಕಾ ಫ್ಯಾಕ್ಟರಿಗಳಿಂದ ವರ್ಷಕ್ಕೆ ಸರಿಸುಮಾರು 50 ಲಕ್ಷ ರೂಪಾಯಿ ವರಮಾನ ಇರುವುದಾಗಿ ಹೇಳಿಕೊಂಡಿರುತ್ತಾರೆ. ಮತ್ತು ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ತೆರಿಗೆ ಸಂಗ್ರಹವಾಗುವುದರಿಂದ ಈ ಒಂದು ಮುಮ್ಮಿಗಟ್ಟಿಯ ಗ್ರಾಮ ಪಂಚಾಯತಿಯನ್ನ ಧಾರವಾಡ ಜಿಲ್ಲೆಯಲ್ಲೇ ಅ1 ಪಂಚಾಯತಿ ಎಂದು ಗುರುತಿಸಲಾಗಿದೆ. ಇಷ್ಟೆಲ್ಲ ಬರೀ ವಾರ್ಷಿಕವಾಗಿ ಆದಾಯ ತೆರಿಗೆ ಸಂಗ್ರಹವಾದರೂ ಸಹ ಪಂಚಾಯತಿಯ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಸ್ಪಂದಿಸದೇ ಇರುವುದು ಇವರ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಮತ್ತು ಅದೇ ರಸ್ತೆ ಮಾರ್ಗವಾಗಿ ಬೇರೊಂದು ಹಳ್ಳಿಗೆ ತೆರಳುವಂತ ವಾಹನ ಸವಾರರು ಹಾಗೂ ಪಾದಾಚರಿಗಳು ನಿತ್ಯ ನರಕಯಾತನೆಯನ್ನ ಅನುಭವಿಸುವಂತಾಗಿದೆ. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಇನ್ನಾದರೂ ಗ್ರಾಮದ ಪಿಡಿಒ ಪರಶುರಾಮ್ ಕವಳೂರ್ ರವರು ಮತ್ತು ಮೇಲಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ನೋಡ್ರಿ, ಇಲ್ಲಿ ಬೇರೆ ಊರ ಕಡೆಯಿಂದ ಬಂದಂಥ ಹೆಣ್ಮಕ್ಳ ಪರಿಸ್ಥಿತಿಗಳು, ಅವರೆಲ್ಲ ಹೋಗೋದು ಹೆಂಗೆ ಪಾಪ, ಗರಕ್ ರಾಶಿಗೆ ಹೋಗ್ಬೇಕು ಅವರೆಲ್ಲ ಇಲ್ಲಿಂದ. ಇಂಥ ಪರಿಸ್ಥಿತಿ ಒಳಗೆ ಈ ಹೊಲಸು ಗಲೀಜೊಳಗೆ ದಾಟಿ ದೇವಸ್ಥಾನಕ್ಕೆ ಹೋಗ್ಬೇಕು ಅವ್ರು ಹೆಣ್ಮಕ್ಳೆಲ್ಲ. ನೋಡ್ರಿ ಅಲ್ಲಿ ದಾಟಾಗತ್ತಾರೆ ಹೆಂಗೆ ಒಂದು ಸ್ವಲ್ಪ ಪರಿಸ್ಥಿತಿ ನೋಡ್ರಿ. ಇಲ್ಲಿ ಪರಿಸ್ಥಿತಿ ನೋಡ್ರಿಪ್ಪ, ಇದು ಗಟಾರ್ ಇಲ್ಲ, ನೀರೆಲ್ಲ ರೋಡ್ ಇರೋದು ಹರಿದು ಹೊಂಟತಿ, ಇಲ್ಲಿ ಕೇಳೋರಿಲ್ಲ. ಆಮ್ಯಾಗ ಹೋಗು ಬರೋ ಜನ ಸಮೇತ ಇಲ್ಲಿ ನಮ್ಮ ಮುಮ್ಮಿಗಿಟ್ಟಿ ಜನನ್ನೆಲ್ಲ ಬೇದ್ ಹೋಗುವಂಥ ಪರಿಸ್ಥಿತಿ ಬಂದೈತಿ. ಇದು ಏನು ಯಾರಿಗೆ ಹೇಳ್ಬೇಕು, ಯಾರು ಕೇಳ್ಬೇಕು ಗೊತ್ತಾಗತ್ತಿಲ್ಲ. ಇಲ್ಲಿ ಇದು ಎಂಥ ಪರಿಸ್ಥಿತಿ ಬಂದು ನೋಡಿದ್. ಮೇನ್ ಹೆದ್ದಾರಿ ನಮ್ದು, ಇದು ಹೆದ್ದಾರಿಗೆ ಇರುವಂಥ ಮುಮ್ಮಿಗಿಟ್ಟಿ ಊರಿದೆ. ಇನ್ನು ಯಾರಿಗೆ ಹೇಳೋದು ನಾವು ಇದ್ರ ಬಗ್ಗೆ, ಯಾರನ್ನ ಕೇಳೋದು? ಇದಕ್ಕೆ ಯಾರ ನಿರ್ದಿಷ್ಟವಾಗಿ ಒಂದು ನಿರ್ಧಾರ ತಗೋಬೇಕಂತೇಳಿ ಈಗ ಗಾಡಿ ಹೋಗ್ತಿರ್ತಲ್ಲ, ಗಾಡಿ ಪಟ್ನ ಈಗ ಹೊಡಿ ಮೇಲೆ ತಡಿ ದಾಟ್ಲಿ. ಚರಂಡಿ ನೀರು ಅಂತ ಹಾಕೋದು, ಮುಮ್ಮಿಗಟ್ಟಿಯಿಂದ ಗರಾಗ ತಡ್ಕೊಡು ಬುಡ್ರಕಟ್ಟಿ ಬೆಳವಡಿ ಬಯಲುವಂಗ್ಲ ಹೋಗುವಂಥ ಮಾರ್ಗ ಇದೆ. ನಮ್ದು ಮುಮ್ಮಿಗಟ್ಟಿ ಮೇನ್ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ನಲ್ಲಿ ಜನಸಾಮಾನ್ಯರು ಹೆಂಗೆ ಅಡ್ಡಾಡೋದು, ಗಾಡಿಯವ್ರ ಹೆಂಗೆ ಹೋಗೋದಿಲ್ಲ. ಈ ಆಕಾರ ನೋಡ್ರಿ ಪರಿಸ್ಥಿತಿ ಇದೆನಾ. ಇಲ್ಲೆಲ್ಲ ಹೆಣ್ಮಕ್ಳು ದೇವ್ರಿಗೆ ಹೋಗ್ತಿರ್ತಾರೆ. ಇವತ್ತು ಜನಸಾಮಾನ್ಯರ ಇರಲಿ, ನಮ್ಮ ಊರನ್ನವ್ರು ಇರಲಿ, ಹೋಗೋದು ಹೆಂಗೆ, ಇದ್ರ ಬಗ್ಗೆ ಯಾರು ಕಾಳಜಿನ ತೋರ್ಸತ್ತಿಲ್ಲ, ನಿಷ್ಕಾಳಜಿ ಮಾಡತ್ತಾರ ಇಲ್ಲಿ ಮುಮ್ಮಿಗಟ್ಟಿ ತರಪಿ. ಇದನ್ನು ದಯಮಾಡಿ ಇದಕ್ಕೊಂದು ಏನಾರ ಪರಿಹಾರ ಹುಡುಕಿ ಕೊಡ್ಬೇಕು ನೀವು. ಯಾರು ಹೈವೇದಾರರು ಇರ್ಬೋದು, ಇಲ್ಲ ನಮ್ಮೂರು ಗ್ರಾಮ ಪಂಚಾಯತಿಯವರು ಇರ್ಬೋದು. ಇದನ್ನು ಒಂದು ಸ್ವಚ್ಛತೆಯನ್ನು, ಆಮ್ಯಾಗ ಇದು ನೀರು ಹೋಗೋಂಗೆ ಮಾಡಿ ಕೊಡ್ಬೇಕು ದಯಮಾಡಿ ನೀವು. ಇಲ್ಲಾಂದ್ರೆ ಇದಕ್ಕೊಂದು ದೊಡ್ಡ ಕ್ರಮ ಕೈಗೊಳ್ತಾವ ಅನ್ನೋದಕ್ಕೆ ಒಂದು ಎಚ್ಚರಿಕೆ ಕೊಡಕತ್ತ ನಿಮಗೆ ಇದು ವಿಡಿಯೋ ಮುಖಾಂತರನ. ನೋಡ್ರಿ, ಇಲ್ಲಿ ದನಗಳು ಸಮೇತ ಹೊಂಟಾವ. ಈ ದನಗಳರ ಹೆಂಗೆ ಹೋಗ್ಬೇಕಿಲ್ಲಿ.